ಹೋಗೋಣ. ಹಲೋ, ನಮಸ್ಕಾರ. ಹಾ, ಅನಿತಾ ಅವರು ಅತ್ತಾವರದಿಂದ ಹೇಳಿ. ಅನಿತಾ, ಅತಿಥಿಯವರಿಗೂ ನಮಸ್ಕಾರ. ನಮ್ದು ನಮ್ಮ ನೆನಪಿನ ಶಕ್ತಿಯು ನಾವು ತಗೊಳ್ಳುವ ಆಹಾರದ ಮೇಲೆ ಹೊಂದಿಕೊಂಡಿದೆಯೋ ಒಂದು. ಇನ್ನೊಂದು, ಒಂದೆಲಗವನ್ನು ಸೇವಿಸಿದರೆ ನೆನಪಿನ ಶಕ್ತಿ ವೃದ್ಧಿಯಾಗುವುದು, ಇದು ಸತ್ಯವೋ? ಮತ್ತೊಂದು, ನಮ್ಮ ಸೂಪರ್ ಪರ್ಸನಾಲಿಟಿಯನ್ನು ಆಹಾರದಿಂದ ಸರಿ ಮಾಡಲು ಸಾಧ್ಯವಿದೆಯೋ? ಆಹಾರ ಪದ್ಧತಿಗೂ ನೆನಪಿನ ನಮ್ಮ ಹಳ್ಳಿಯಲ್ಲಿ ನಂಬಿಕೆ ಇದೆ. ಒಂದೆಲಗ ಅಂತ ತುಳುವಲ್ಲಿ ತಿಮರೆ ಅಂತ ಕರೀತಾರೆ. ಹೌದು, ಅದನ್ನು ತಿಂದ್ರೆ ಮಕ್ಕಳಿಗೆ ಆಗಾಗ ಕೊಡ್ತಾ ಇದ್ರೆ ಬಾಲ್ಯದಲ್ಲಿ ನೆನಪಿನ ಶಕ್ತಿ ವೃದ್ಧಿಸ್ತದೆ ಅಂತ ಕೇಳ್ತಾರೆ. ಮತ್ತು ಒಟ್ಟು ಆಹಾರ ವ್ಯವಸ್ಥೆಗೂ ನೆನಪಿನ ಶಕ್ತಿಗೂ ಸಂಬಂಧ ಖಂಡಿತ ಸಂಬಂಧ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅದರಲ್ಲಿ ನಾನು ಸ್ವಲ್ಪ ವರ್ಷಗಳ ಹಿಂದೆ ಕೆಲವು ಮೆಮೊರಿ ಟ್ಯಾಬ್ಲೆಟ್ಸ್ ಸಹ ಮಾರ್ಕೆಟ್ ಬಂದಿತ್ತು. ಅದು ಎಷ್ಟರ ಮಟ್ಟಿಗೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಖಂಡಿತವಾಗಿ ಸಾಧ್ಯ ಇದೆ. ಅಂದ್ರೆ ಬರೀ ಆಹಾರದಲ್ಲಿ ತಗೊಂಡು ನಾನು ಮೆಮೊರಿ ಡೆವಲಪ್ ಮಾಡ್ತೀನಿ ಅನ್ನೋದು ಸುಳ್ಳು. ಅದು ಒಂದು ಪೂರಕವಾಗುತ್ತೆ ಸ್ವಲ್ಪ ಮಟ್ಟಿಗೆ. ಅಂದ್ರೆ ಪ್ರೊವೈಡೆಡ್ ದ ಮೆಡಿಕಲಿ ನಿಜವಾದ ಪ್ರೂವ್ ಆಗಿದೆ, ಆ ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ಮೆಡಿಕಲ್ ಪ್ರೂವ್ ಆದಾಗ ಒಂದು ಸ್ವಲ್ಪ ಮಟ್ಟಿಗೆ ಖಂಡಿತವಾಗಿ ಹೆಲ್ಪ್ ಆಗೋ ಚಾನ್ಸ್ ಇದೆ. ನೆನಪಿನ ಮಾತ್ರೆ ತಗೊಳ್ಳಿಕ್ಕೆ ಕೆಲವರು ಮರೆಯುವಂತಹ ಸಂದರ್ಭ ಇದೆ ಅಂತ ಕೂಡ ನಾವು ಕೇಳಿದ್ವಿ. ಆದ್ಮೇಲೆ ಇದನ್ನ ಒಂದು ವಿಶೇಷ ಜನಮನ ಒಟ್ಟು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟ ಹಾಗೆ